ದಿನಾಂಕ 6ನೇ ತಾರೀಕು ವಿಭಾಗೀಯ ಕಚೇರಿ ಬೀದರ್ನ ಆವರಣದ ಮುಂಭಾಗದಲ್ಲಿ ಸಂಸ್ಥೆಗೆ 1 ಲಕ್ಷಾಂತರ ರೂಪಾಯಿ ನಷ್ಟದ ಕುರಿತು ನಮ್ಮ ಒಂದು ಸಂಘಟನೆಗಳ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹ ಸಂಸ್ಥೆಯ ಅಳಿವು ಉಳಿವಿನ ಪ್ರಶ್ನೆ ಆಗಿರ್ತದೆ. ಮೇಲಿಂದ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಸಂಸ್ಥೆಗೆ ಅಧಿಕಾರಿ ವರ್ಗದವರು ದುರ್ಬಳಕೆ ಮಾಡಿಕೊಂಡು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಹೋರಾಟದ ಮೂಲಕ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಶಿಕ್ಷೆ ಆಗ್ಬೇಕಂತ ಹೇಳಿ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನನ್ನ ಪದಾಧಿಕಾರಿಗಳು, ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲರೂ ಕೂಡ ಈ ಹೋರಾಟಕ್ಕೆ ದಿನಾಂಕ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಜೊತೆಗೂಡಿ ತಮ್ಮ ಕರ್ತವ್ಯವನ್ನು ಬಿಡುವು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಹೆಸರು ಸರ್? ಸೂರ್ಯಕಾಂತ್ ಟೈಗರ್, KSRTC ನೌಕರ ಸಂಘದ ಕಲ್ಯಾಣ ಕರ್ನಾಟಕ ಭಾಗದ ವಲಯ ಅಧ್ಯಕ್ಷ. 6ನೇ ತಾರೀಕು ಬೀದರ್ ವಿಭಾಗದಲ್ಲಿ ನಾವೊಂದು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂತಂದರೆ ಇದು ಒಂದು ಸಂಸ್ಥೆಯ ಅಳಿವು ಉಳಿವಿಗಾಗಿ ನಾವು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೋ ಒಂದು ವೈಯಕ್ತಿಕ ಲಾಭಕ್ಕಾಗಿ ನಾವು ಮಾಡ್ತಾ ಇಲ್ಲ. ಯಾವುದೋ ಒಂದು ನಮ್ಮ ನೌಕರಿಗೆ ಯಾವುದೇ ಅಂತಲ್ಲ, ಒಂದು ಸಂಸ್ಥೆ ಉಳಿಬೇಕು. ಒಂದು ಸಂಸ್ಥೆಗೆ ಒಂದು ಅಧಿಕಾರಿಗಳು ನಷ್ಟ ಮಾಡಿರುವಂಥ ಅಧಿಕಾರಿಗಳ ವಿರುದ್ಧ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಮ್ಮ ಬೀದರ್ ವಿಭಾಗದ ಎಲ್ಲ ನೌಕರರು ಈ ಧರಣಿ ಸತ್ಯಾಗ್ರಹಕ್ಕೆ 6ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ವಿಭಾಗೀಯ ಕಚೇರಿಯ ಮುಂಭಾಗದಲ್ಲಿ ನಾವು ಒಂದು ದಿವಸದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಆದ ಕಾರಣ ಎಲ್ಲ ನಮ್ಮ ನೌಕರರು ನಮ್ಮ ಸಂಸ್ಥೆ ಉಳಿವಿಗಾಗಿ ಈ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲರೂ ಭಾಗವಹಿಸಬೇಕಂತಂದು ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಸುಲೇಪೇಡ್ಕರ್ ಅಂತ, KSRTC ನೌಕರ ಸಂಘದ ಕಲ್ಯಾಣ ಕರ್ನಾಟಕದ ವಲಯ ಪ್ರಧಾನ ಕಾರ್ಯದರ್ಶಿ. ಏನು ಬೀದರ್ ವಿಭಾಗದಲ್ಲಿ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ ಅಧಿಕಾರಿಗಳು ಏನು ದುಡ್ಡು ಲೂಟಿ ಮಾಡಿದಾರ, ಅದರ ವಿರುದ್ಧ ನಮ್ಮ ಸಂಘಟನೆಯ ವತಿಯಿಂದ ದಿನಾಂಕ 6/1/2026 ಬೆಳಗ್ಗೆ 10ರಿಂದ 4ರವರೆಗೆ 1 ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲರೂ ಬೀದರ್ ವಿಭಾಗದ ಎಲ್ಲ ನೌಕರಸ್ಥರು ಈ ಧರಣಿಯಲ್ಲಿ ಬಿಡುವು ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಬಿಡುವು ಮಾಡಿಕೊಂಡು ಬಂದು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಬೇಡಿಕೊಳ್ತೇನೆ. ನನ್ನ ಹೆಸರು ಪರಮೇಶ್ವರ್ ಜಿ ವಾಗ್ಮಾರೆ.